ಸ್ಥಳೀಯ ಕೃಷಿಕರು ತಾವು ಬೆಳೆದು ತಯಾರಿಸಿದ ಕೃಷಿ ಉತ್ಪನ್ನಗಳನ್ನು ಮಧ್ಯವರ್ತಿ ಇಲ್ಲದೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಹಾಗೂ ವೈವಿಧ್ಯಮಯ ಹಲಸಿನ ತಿನಿಸುಗಳನ್ನು ಸಾರ್ವಜನಿಕರಿಗೆ ಪರಿಚಯಿಸುವ ಉದ್ದೇಶದೊಂದಿಗೆ ಕಂಡೂರಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಶಾಲಾ ಮೈದಾನದಲ್ಲಿ ಹಲಸು ಮತ್ತು ಕೃಷಿ ಮೇಳ ಜೂನ್ 26ರ ಶುಕ್ರವಾರದಂದು ಸಾಕೂರು ಸುಭಾಷ್ ಚಂದ್ರ ಶೆಟ್ಟಿ, ಕಂಡೂರು ಗ್ರಾಮಾಂತರ ಠಾಣೆಯ ಪಿಎಸ್ಐ ನಿರಂಜನ್ ಗೌಡ, ಮೇಳದ ಆಯೋಜಕರಾದ ಮೊಹಮ್ಮದ್ ಹುಸೇನ್, ಸುಧಾಕರ್ ಆಚಾರ್ಯ ಕಂಡೂರು, ನೇತಾಜಿ ಸುಭಾಷ್ ಚಂದ್ರ ಶಾಲೆಯ ಮುಖ್ಯ ಶಿಕ್ಷಕ ಜಯಕರ್ ಶೆಟ್ಟಿ, ಶಾಲಾ ಎಸ್ಡಿಎಂಸಿಯ ಮಾಜಿ ಅಧ್ಯಕ್ಷ ದಿನಕರ ಆಚಾರ್ಯ, ನಿವೃತ್ತ ಶಿಕ್ಷಕರಾದ ರಮೇಶ್ ಜೆ ಲಮಾಣಿ ಈ ಸಂದರ್ಭದಲ್ಲಿ ಹಾಜರಿದ್ದರು. ಜೂನ್ 28ರವರೆಗೆ ಈ ಹಲಸು, ಮಾವು ಮತ್ತು ಕೃಷಿ ಮೇಳ ನಡೆಯಲಿದ್ದು, ತರಹೇವಾರಿ ಮಾವಿನ ಹಣ್ಣುಗಳು, ಹಲಸಿನ ಖಾದ್ಯಗಳು, ವಿಶೇಷ ಬೇಡಿಕೆ ಇರುವ ಹಲಸಿನ ಹೋಳಿಗೆ, ಹಲಸಿನ ಐಸ್ ಕ್ರೀಂ ಹಾಗೂ ಗಿಡಗಳು ಲಭ್ಯವಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು ಎಂದು ಆಯೋಜಕರು ವಿನಂತಿಸಿದ್ದಾರೆ. ಜುಲೈ 26, 27, 28 ಇಲ್ಲಿ 3 ದಿನ ಬೃಹತ್ ಮಾವು, ಹಲಸು ಮತ್ತು ಸಸ್ಯ ಮೇಳವನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಇದು ಕನ್ನಡದಲ್ಲಿ ಪ್ರಥಮ ಬಾರಿಗೆ ಮಾಡಿದ್ದೇವೆ ಶಾಲಾ ಗ್ರೌಂಡ್ ಅಲ್ಲಿ. ಇಲ್ಲಿ ಫಸ್ಟ್ ಆಗಿ ನಾವು ಹಲಸಲ್ಲಿ 3 ತರ ಹಲಸು ತಂದೇವೆ: ಕೇಸರು, ಚಂದ್ರ ಹಲಸು ಮತ್ತೆ ಏಕಾದಶಿ. ಅದರಲ್ಲಿ ವಿಶೇಷ ಅಂದ್ರೆ ಹಲಸಿನ ಹೋಳಿಗೆ ತುಂಬಾ ಬೇಡಿಕೆ ಉಂಟು. ಅದು ಹಲಸಿನ ಬಿಸಿ ಬಿಸಿ ಹಲಸಿನ ಹೋಳಿಗೆ ಮಾಡಿ ಇಲ್ಲೇ ನಾವು ಮಾಡಿಕೊಡ್ತಿದ್ದೇವೆ. ಪ್ರಥಮ ಬಾರಿಗೆ ಹಲಸಿನ ಮೇಳವನ್ನು ಮಾಡಿದ್ದಾರೆ. ನಮಗೂ ಸಹ ಈ ಹಂಚಿದ್ದಾರೆ. ನಿಜವಾಗಿ ಇದು ನಮಗಿಂತ ಹೆಚ್ಚಿಗೆ ರೈತರಿಗೆ ಬೇರೆ ಅಗತ್ಯತೆ ಇದೆ. ಇಲ್ಲಿನ ಊರ ಜನರು ಬೇರೆ ಬೇರೆ ಕಡೆ ನೋಡಿ ವೀಕ್ಷಿಸಿದ್ದಾರೆ. ನೋಡಿದಾಗ ಅವರಿಗೆ ಎಲ್ಲರಿಗೂ ಖುಷಿಯಾಗಿದೆ. ಯಾಕಂದ್ರೆ ಇಷ್ಟು ಟೈಮ್ ನಮ್ಮ ತಾಲೂಕಲ್ಲಿ ಫಸ್ಟ್ ಟೈಮ್, ನನಗೂ ಸರಿ ಗೊತ್ತಿಲ್ಲ, ನಮ್ಮ ಹಳ್ಳಿಯಲ್ಲಿ ಫಸ್ಟ್ ಟೈಮ್ ನೇತಾಜಿ ಶಾಲೆ ಆಗುವುದರಿಂದ ನಮಗೆಲ್ಲರಿಗೂ ಸುಂದರ ವಿಷಯ. ಹಲಸಿನ ಮರಗಳು ಇರ್ಬೋದು, ಮಾವು ಇರ್ಬೋದು, ಬೇರೆ ಬೇರೆ ವಿಭಿನ್ನ ಜಾತಿಯ ಹಣ್ಣುಗಳನ್ನ, ಸಸ್ಯಗಳನ್ನ ಜನರಿಗೆ ಪರಿಚಯಿಸುವುದು ಅಂತ ಹೇಳಿದ್ರೆ, ಈ ಪರಿಸರದಲ್ಲಿ ಯಾವ ಗಿಡಗಳು ಬೆಳೀಲಿಕ್ಕೆ ಸೂಕ್ತ ಅಂತ ಸಸ್ಯಗಳನ್ನ ಮಾತ್ರ ಇಲ್ಲಿ ಮಾರಾಟ ಮಾಡ್ಬೇಕು. ಯಾವುದು ಕೆಲವೊಂದು ಸಸ್ಯಗಳನ್ನ, ಈಗ ಹಲಸು ಇರ್ಬೋದು, ಮಾವಿರ್ಬೋದು, ನಮ್ಮ ರಾಜ್ಯದ ಬೇರೆ ಕಡೆಗಳಲ್ಲಿ ಆಗ್ತದೆ, ನಮ್ಮ ಮಣ್ಣಿಗೆ ಹೊಂದಿಕೊಳ್ಳುವುದಿಲ್ಲ. ನಮ್ಮ ಮಣ್ಣಿಗೆ ಹೊಂದಿಕೊಳ್ಳುವಂತಹ ಗಿಡಗಳನ್ನೇ ತಂದು ಇಲ್ಲಿ ಮಾರಾಟ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲಿ ರೈತರಿಗೂ ಅಥವಾ ಇದಕ್ಕೆಲ್ಲ ಒಳ್ಳೇದಾಗ್ಬೋದು. ಅಂತೂ ಒಳ್ಳೆಯ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತೇನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.